ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನೀನು ರಕ್ಷಿಸುವ ಪಾತ್ರೆಯಾಗಿರುವೆ. ಈ ಒಂದು ಪ್ರಸಂಗವನ್ನ ಕೇಳಿಸ್ಕೊಂಡು ಅನೇಕರು ಆಶೀರ್ವಾದ ಹೊಂದಿದ್ದಾರೆ. ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವಂಥವರಿಗೆ ಯಾವ ರೀತಿ ನೀನು ಉಪಯುಕ್ತವಾದ ಪಾತ್ರೆ ಆಗಿರ್ಬೋದು ಎಂಬುದಕ್ಕೆ ಈ ಪ್ರಸಂಗ ನಿಮಗೆ ಸಾಕ್ಷಿಯಾಗಿರುತ್ತೆ, ಮಾತನಾಡುತ್ತೆ. ನಿಮಗೆ ಪ್ರಶ್ನೆ ಇದೆ, ನೀವು ರಕ್ಷಣೆ ಒಂದೇ ಇಲ್ಲ, ನಿಮ್ಮ ಮದುವೆ ಆಗ್ಬಿಟ್ಟು ಮಕ್ಕಳಾಗ್ಬಿಟ್ಟಿದೆ, ರಕ್ಷಣೆ ಒಂದೇ ಇರೋರ ಬಗ್ಗೆ ಹೇಳ್ತಾ ಇದ್ದೀನಿ. ಸಭೆ ಈಗ ರಕ್ಷಣೆ ಹೊಂದಿ ನೀವೇನು ಮಾಡಿದ್ರು, ಈ ನಿಮ್ಮಲ್ಲಿ ಇಬ್ಬರಲ್ಲಿ ಒಬ್ಬರೂ ರಕ್ಷಣೆ ಹೊಂದಿ ಸಭೆಗೆ ಬಂದ್ಬಿಟ್ಟಿದ್ದೀರ. ಆ ಟೈಮಲ್ಲಿ ದೇವರು ಹೇಳ್ತಾ ಇರೋದು ಏನಂತಂದರೆ, ಅಂಥವ್ರಿಗೆ ದೇವರು ಹೇಳ್ತಾ ಇರೋದು, ಸರಿ ನೀವು ಬಿಡಬೇಡಿ. ಯಾಕೆ ಬಿಡಬಾರ್ದು ಅಂತಂದರೆ 14ನೇ ವಚನದಲ್ಲಿ ಈಗ ದಯವಿಟ್ಟು ಮುನ್ರಾಜ್ ಹೋದ್ರಿ. 14ನೇ ವಚನ. ಯಾಕೆಂದರೆ ಕ್ರಿಸ್ತನ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಾದರೆ ನಿಮ್ಮ ಮಕ್ಕಳು ಅಪಮಿತ್ರರಾಗಿದ್ದರು, ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ. ಸರಿ, ಈಗ ಸರವಣ ಬ್ರದರ್ ಓದ್ತೀರಾ ನೀವು? ಆ ಪಾಯಿಂಟ್ ಹೋದ್ರಿ. ಏನು ಎರಡನೇದು ಈಗ ಗಮನ ಇಡ್ರಿ. ಓದ್ರಿ ಬ್ರದರ್, ಎರಡನೇ ಪಾಯಿಂಟ್ ಹಾಕಿದ್ರ? ಹಾಕಿದ್ರೆ ಓದ್ರಿ. ಕ್ರಿಸ್ತ ನಂಬಿಕೆ ಇಲ್ಲದ ಅವರು ಕ್ರಿಸ್ತ ನಂಬಿಕೆ ಉಳ್ಳ ದೇವಜನರೊಂದಿಗೆ ಸಂಬಂಧಪಟ್ಟವರಾದರು ಎಂದು ನಂಬಿ ಪ್ರಾರ್ಥಿಸುವ ನಾಗಿರಬೇಕು. ಸರಿ, ಈಗ ಎಲ್ಲರೂ ಈ ಕಡೆ ನೋಡಿ. ಎಲ್ಲರೂ ಬೈಬಲ್ ಓದ್ತಾ ಇದ್ದೀರಾ? ಎಲ್ಲರೂ ಬೈಬಲ್ ಓದ್ತೀರಾ? ಮನೆಯಲ್ಲಿ ಓದಬೇಕು. ನೀವು ನಿಮಗೆ ಬೈಬಲ್ ಕ್ರಮವಾಗಿ ಓದಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವ ಮಕ್ಕಳಿಗೆ ಬೈಬಲ್ ನಾವು ಓದಿದ್ರೇ ಬೈಬಲ್ ಏನು ಹೇಳುತ್ತೆ, ಯಾರ್ಯಾರೋ ಹೇಳೋದಲ್ಲ, ನಿನಗೆ ಅನಿಸೋದಲ್ಲ. ನೀನು ಬೈಬಲ್ ಏನು ಹೇಳುತ್ತೆ
ಅದ್ರ ಪ್ರಕಾರ ನಡೆಯೋಕ್ಕೇನೆ ಯೇಸುಸ್ವಾಮಿ ನಂಬಿ ನಾವು ದೀಕ್ಷಾ ಸ್ನಾನ ತಗೊಂಡಿರೋದು. ಮುಳುಗ್ತೀವಿ ನೀರಲ್ಲಿ ಅಂದರೆ, ತಿರ್ಗಿ ಎದ್ದೊಳ್ತೀವಿ ಅಂದರೆ, ಹಳೇದು ನನಗಿಲ್ಲಪ್ಪ, ನಾ ಬೈಬಲ್ ಸಂಪ್ರದಾಯದ ಪ್ರಕಾರ ನಡೆಯುವನಾಗಿರ್ತೀನಿ ಎಂಬುದಾಗಿ ನೀವು ತೀರ್ಮಾನ ತಗೊಳ್ಳೋದು. ಸರಿ, ಅದರಿಂದ ಎಲ್ಲರೂ ಬೈಬಲ್ ಓದಬೇಕು. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಪ್ರತಿದಿನ ಕ್ರಮವಾಗಿ ಬೈಬಲ್ ಓದ್ರಿ. ನಿಮಗೆ ಜಾಸ್ತಿ ಬೈಬಲ್ ಓದೋಕ್ಕೆ ಇಷ್ಟನಾ, ಜಾಸ್ತಿ ಓದ್ರಿ. ಅಥವಾ ಕೆಲಸದ ನಿಮಿತ್ತವಾಗಿ 1 ಅಧ್ಯಾಯ 2 ಅಧ್ಯಾಯ ಓದ್ತೀರಾ, ಹಾಗೂ ಓದ್ರಿ. ಒಟ್ಟಿನಲ್ಲಿ ಬೈಬಲ್ ಓದದೆ ಬಿಡಬೇಡಿ. ಬೈಬಲ್ ಏನು ಹೇಳುತ್ತೆ ಎಂಬುದಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಗಂಡ ಹೆಂಡತಿ ಸಭೆ ಮೆಂಬರ್ಸು ಪಾಸ್ಟ್ರನ್ನ ಮನೆಗೆ ಮ್ಯಾರೇಜ್ ಆ್ಯನಿವರ್ಸರಿಗೆ ಊಟಕ್ಕೆ ಕರೆದ್ರಂತೆ. ಪಾಸ್ಟ್ರು ಹೋದ್ರಂತೆ, ಊಟ ಮಾಡಿದ್ರಂತೆ, ಊಟ ಮಾಡಿ ಪ್ರಾರ್ಥನೆ ಮಾಡಿ ವಾಪಸ್ ಹೋದ್ರಂತೆ ಮನೆಗೆ. ಹೋದ ಮೇಲೆ ಈ ಗಂಡ ಹೆಂಡತಿ ಮನೆಯಲ್ಲಿ ಪ್ರಾಬ್ಲಮ್ ಆಯಿತು. ಏನಂತಂದರೆ ಗಂಡ ಏನು ಹೇಳ್ತಾವನೆ, ನಿಮ್ಮ ಪಾಸ್ಟ್ರು ಕಳ್ಳರು. ಯಾಕೆಂದರೆ ಟೇಬಲ್ ಮೇಲೆ ಇದ್ದಂಥ ಸಿಲ್ವರು ಚಮಚ ಸ್ಪೂನು ಕದ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ, ಕದ್ಕೊಂಡ್ಬಿಟ್ಟವ್ರು. ನೋಡಿ ಕಾಣೆ ಇಲ್ಲಿ, ಅವನು ಈಕೆ ಮೇಲೆ ಜಗಳ ಮಾಡ್ತಾವಳೆ, ಈಕೆ ಆಕಳ ಮೇಲೆ ಜಗಳ ಮಾಡ್ತಾವ್ರೆ. ಕರೆಕ್ಟಾಗಿ ಹೌದಲ್ಲ, ಆ ಸಿಲ್ವರ್ ಸ್ಪೂನ್ ಇದಲ್ಲ, ಊಟ ತಿನ್ನೋದು, ಅದು ಕಾಣೆ ಅವರೇ ಪಾಸ್ಟ್ರೇ ಕದ್ದಿರೋದು ಅಂತಂದ್ಬಿಟ್ಟು ಅವ್ರ ಮೇಲೆ ಕೋಪಪಟ್ಟು ಕಡೆಗೆ ಭಾನುವಾರ ಆರಾಧನೆಗೆ ಬರಬೇಕಾದ್ರೆಲ್ಲ, ಪಾಸ್ಟ್ರು ಪ್ರಸಂಗ ಮಾಡಬೇಕಾದ್ರೆಲ್ಲ ಪಾಸ್ಟ್ರು ಮೇಲೆ ನಿಂತ್ಕೊಂಡ ತಕ್ಷಣ ತಲೆ ಹಿಂಗೆ ಕೆಳಗೆ ಹಾಕ್ಬಿಡೋರಂತ. ಯಾಕಂದರೆ ಕಳ್ಳ ಪ್ರಸಂಗ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಅವ್ರಿಗೆ. ಹೀಗೆ 1 ವರ್ಷ ಪಾಸ್ಟ್ರ್ ಮೇಲೆ ತಪ್ಪು ತಿಳ್ಕೊಂಡು ಸ್ಪೂನ್ ಕದ್ಬಿಟ್ಟಿದಾರಲ್ಲ ಅಂತೇಳಿ ನೆಕ್ಸ್ಟ್ ಇಯರು ಮ್ಯಾರೇಜ್ ಆ್ಯನಿವರ್ಸರಿಗೆ ತಿರ್ಗಾ ಪಾಸ್ಟ್ರಿಗೆ ಫೋನ್ ಮಾಡಿದ್ರು. ಪಾಸ್ಟ್ರೇ ಬರ್ತೀರಾ ನಮ್ಮ ಮನೆಗೆ ಆ್ಯನಿವರ್ಸರಿಗೆ ಅಂದ್ರಂತ. ಪಾಸ್ಟ್ರಿಗೇನು ಗೊತ್ತಿಲ್ಲ, ಬರ್ತೀನಿ ಅಂದ್ರಂತೆ. ಪಾಸ್ಟ್ರು ಬಂದರು, ಕುತ್ಕೊಂಡ್ರು. ಇನ್ನೇನು ಪ್ರಾರ್ಥನೆ ಮಾಡ್ಕೋದಾಗ, ನಿಲ್ಸ್ರಿ ಪಾಸ್ಟ್ರೇ, ಏನು ಗೊತ್ತಾ, ನೀವು ಕಳ್ಳರು. ಅಮ್ಮ ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಇಲ್ಲ ಪಾಸ್ಟರ್, ಹೋದ ವರ್ಷ ನಮ್ಮ ಮನೆಗೆ ನಿಮ್ಮನ್ನ ಮ್ಯಾರೇಜ್ ಆ್ಯನಿವರ್ಸರಿ ಕರೆದಿದ್ವಿ. ಆ ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ಪೂನ್ ಇತ್ತು, ಅದು ಸಿಲ್ವರ್ ಸ್ಪೂನು. ಅದನ್ನು ನಾವು 1 ವರ್ಷದಿಂದ ಆವತ್ತಿಂದ ನೋಡ್ತಾ ಇದ್ದೀವಿ. ಇಲ್ಲ, ಅದರಿಂದ ನೀವೇ ಕದ್ದಿರೋದು, ನೀವು ಕಳ್ಳ ಅಂದ್ರಂತೆ. ಅದಕ್ಕೆ ಪಾಸ್ಟ್ರು ಏನು ಕೋಪ ಪಡಲಿಲ್ಲ ಅಂತೆ. ಪಾಸ್ಟ್ರು ಅಂದ್ರಂತೆ, ನಾನು ಕದ್ದಿಲ್ಲ, ನಾನು ಬಚ್ಚಿಟ್ಟಿದ್ದೀನಿ ಅಂದ್ರಂತೆ. ಅಯ್ಯೋ, ಏನಂತಂದರೆ ನಾನು ಆ ಸ್ಪೂನನ್ನು ನಿಮ್ಮಿಬ್ಬರು ಬೈಬಲಲ್ಲಿ ಬಚ್ಚಿಟ್ಬಿಟ್ಟು ಹೋಗಿದ್ದೆ. ಇಬ್ಬರು ಮುಖಾಮುಖ ನೋಡಿಕೊಂಡು, ರೀ 1 ವರ್ಷದಿಂದ ನಾವು ಬೈಬಲೇ ಓದಿಲ್ವಲ್ಲ ಏನೋ, ಆ ಒಬ್ಬ ಇವಪ್ಪನ ಮುಖ ನೋಡ್ತಾರೆ, ಇವಪ್ಪ ಆ ಒಬ್ಬನ ಮುಖ ನೋಡು. ಪಾಸ್ಟರ್ ಅಂದ್ರಂತೆ, 1 ವರ್ಷದಿಂದ ಬೈಬಲ್ ತೆಗಿದೇರ ಕಳ್ರೆ ನನ್ನನ್ನು ಕಳ್ಳ ಅಂತೀಯ. ಎಲ್ಲರೂ ಗಮನ ಇಡಿ. ಎಷ್ಟೋ ಜನ ಬೈಬಲ್ ಓದಲ್ಲ, ಅದರಿಂದಲೇ ನಮಗೆ ಇಂಥ ವಿಷಯಗಳು ಗೊತ್ತಾಗಲ್ಲ. ಇಂಥ ವಿಷಯಗಳು ಭಾಳ ಪ್ರಾಮುಖ್ಯ. ಇವಾಗ ಗಮನ ಇಡಿ, ಇದು ಏನು ಹೇಳುತ್ತೆ ಅಂದರೆ, ಮದುವೆ ಆಗಿಬಿಟ್ಟಿದೆ ಆಲ್ರೆಡಿ, ಓಕೆ, ಅಂಥವರು ಒಬ್ಬರು ಈಗ ಕ್ರಿಸ್ತ ನಂಬಿಕೆ ಇಲ್ಲದೆ ಇರುವಂಥ ಗಂಡ ಕ್ರಿಸ್ತ ನಂಬಿಕೆಯುಳ್ಳ ಹೆಂಡತಿಗೆ ಆಲ್ರೆಡಿ ಅವರು ಮದುವೆ ಆಗಿರೋದ್ರಿಂದ ಆತನ ಏನಾಗ್ತಾನೆ, ದೇವ ಜನರಿಗೆ ಸಂಬಂಧಪಟ್ಟವನಾಗ್ತಾನೆ. ಮತ್ತೆ ಮಕ್ಕಳು ಸಹ ಏನಾಗ್ತಾರೆ, ದೇವ ಜನರಿಗೆ ಸಂಬಂಧಪಟ್ಟವರಾಗ್ತಾರೆ. ನಾನು ಹೇಳ್ತಾ ಇರೋದು ಇನ್ನೂ ಮದುವೆ ಆಗದೆ ಇರೋರಲ್ಲ, ಆಲ್ರೆಡಿ ವಿವಾಹ ಆಗ್ಬಿಟ್ಟಿದೆ. ಮದುವೆ ಆಗೋರು ಯಾರನ್ನ ನೋಡಬೇಕು? ಯೇಸುಸ್ವಾಮಿ ನಂಬಿರೋರನ್ನ, ದೀಕ್ಷಾ ಸ್ನಾನ ಹೊಂದಿರೋರನ್ನೇ ಆಗಬೇಕು. ಅದನ್ನೇ ದೈವಿಕ ಸ್ವಾರ್ಥ ಸಭೆಯಲ್ಲಂತೂ ಅದು ದೇವರ ವಾಕ್ಯದ ಪ್ರಕಾರ ಶಿಟ್ಟಾಗಿರುತ್ತೆ. ತಂದೆ ತಾಯಿಗಳು ದಯವಿಟ್ಟು ಅಷ್ಟೇ ನಿಮ್ಮ ಮಕ್ಕಳಿಗೆ ಅಂಥವ್ರನ್ನೇ ನೋಡಬೇಕು. ಅಂಥವ್ರು ಅಲ್ಲದೆ ಹೋದವ್ರನ್ನ ನಾವು ನೋಡೋಕ್ಕಾಗಲ್ಲ. ಮಾತ್ರ ಅಲ್ಲದೆ ಮದುವೆಗೋಸ್ಕರ ದೀಕ್ಷಾ ಸ್ನಾನ ಕೊಡೋಕ್ಕೂ ಆಗಲ್ಲ. ಓಕೆ, ಸೊ ಇದನ್ನು ನೆನ್ಪಿಟ್ಟು ದೀಕ್ಷಾ ಸ್ನಾನ ಹೊಂದವ್ರನ್ನೇ ಎಳ್ಕೊಂಬನ್ನಿ. ಓಕೆ, ಖಂಡಿತವಾಗಿ ಹೊಂದಿದ್ದವ್ರನ್ನೇ ನೀವು ನೋಡಿ, ಅಂಥವ್ರ ಮೇಲೆ ನೀವು ಗಮನ ಇಡಿ, ಅಂಥವ್ರನ್ನೇ ಹುಡ್ಕ ಕೇಳಿ ನಿಮ್ಮ ಅಪ್ಪ ಅಮ್ಮಗೆ. ಖಂಡಿತವಾಗಿ ದೇವರು ಪ್ರಾರ್ಥನೆ ಮಾಡಿರಿ. ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡೋದು ದೇವರು. ಬಟ್ ಯೇಸುಸ್ವಾಮಿ ನಂಬದೇ ಇರುವಂಥ ಜನರು, ಅವರಲ್ಲಿ ಯಾರಾದರೂ ಒಬ್ಬರು ರಕ್ಷಣೆ ಹೊಂದಿ ಅವ್ರು ಬಂದುಬಿಟ್ರೆ, ಈಗ ಉದಾಹರಣೆಗೆ ನಾವು ಸುವಾರ್ತೆ ಸಾರ್ತೀವಿ, ಅಲ್ಲಿ ಯಾರೋ ಒಬ್ಬಮ್ಮ ರಕ್ಷಣೆ ಹೊಂತಾರೆ, ಗಂಡ ರಕ್ಷಣೆ ಹೊಂದಿಲ್ಲ. ಈ ಅಮ್ಮ ಸಭೆಗೆ ಬಂದು ದೀಕ್ಷಾ ಸ್ನಾನ ಹೊಂದಿ ಯೇಸುಸ್ವಾಮಿ ಹಿಂಬಾಲಿಸ್ತಾರೆ, ಗಂಡ ಇನ್ನೂ ರಕ್ಷಣೆ ಹೊಂದಿಲ್ಲ. ಆದರೆ ಬೈಬಲ್ ಏನು ಹೇಳುತ್ತೆ ಅಂದರೆ, ಆ ಗಂಡ ದೇವ ಜನರಿಗೆ ಸಂಬಂಧಪಟ್ಟವನಾಗ್ತಾನೆ, ಆದರೆ ಇನ್ನೂ ರಕ್ಷಣೆ ಹೊಂದಿಲ್ಲ ಅವನು.
ಪರಲೋಕ ಇಲ್ಲ, ಆದರೆ ದೇವ ಜನರಿಗೆ ಸಂಬಂಧಪಟ್ಟವನಾಗ್ತಾನೆ. ಅಥವಾ ನಾವು ಸುವಾರ್ತೆ ಸಾರ್ತಾ ಇರ್ತೀವಿ, ಒಂದು ಗಂಡ ರಕ್ಷಣೆ ಹೊಂತಾನೆ, ಅವನು ಯೇಸುಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ಸಭೆಗೆ ಬರ್ತಾ ಇರ್ತಾನೆ, ಹೆಂಡತಿ ರಕ್ಷಣೆ ಹೊಂದಿಲ್ಲ. ಆದರೆ ದೇವ್ರ ವಾಕ್ಯ ಈ ವಾಕ್ಯದ ಪ್ರಕಾರ ಏನು ಹೇಳ್ತಾ ಅಂದರೆ, ಅವಳು ಸಹ ಕ್ರಿಸ್ತನ ಜನರೊಂದಿಗೆ, ದೇವ ಜನರೊಂದಿಗೆ ಸಂಬಂಧಪಟ್ಟವಳಾಗ್ತಾಳೆ. ಮತ್ತು ಮಕ್ಕಳಿರ್ತಾರಲ್ಲ, ಆಲ್ರೆಡಿ ಅವರು ಮದುವೆಯಾಗ ಅವ್ರ ಮಕ್ಕಳಿರ್ತಾರೆ, ಆ ಮಕ್ಕಳು ಸಹ ಏನಾಗ್ತಾರೆ, ಪವಿತ್ರರಾಗ್ತಾರೆ ದೇವ್ರ ಮುಂದೆ. ಇಲ್ಲದೆ ಹೋದರೆ ಅವರು ಅಪವಿತ್ರರಾಗ್ತಾರೆ. ಆದರೆ ಅವ್ರಿಗಿನ್ನೂ ರಕ್ಷಣೆ ಇಲ್ಲ. ಸೊ ಹಾಗಾದರೆ ಈ ಪಾಯಿಂಟ್ ಏನು ಹೇಳ್ತೆ ಅಂದರೆ, ಅವ್ರ ರಕ್ಷಣೆ ಹೊಂದಕ್ಕೆ ನಮ್ಮ ರಿಲೇಷನ್ಸ್ ಆಗಿದ್ದಾರೆ ಅವರು, ಆದ್ದರಿಂದ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಸರಿನಾ? ಓಕೆ ಅಮ್ಮ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಯಜಮಾನರುಗಳು ರಕ್ಷಣೆ ಹೊಂದಿಲ್ಲ ಅಥವಾ ಮಕ್ಕಳು ರಕ್ಷಣೆ ಹೊಂದಿಲ್ಲ. ಭಯಪಡಬೇಡಿ. ನಿಮ್ಮ ಯಜಮಾನರುಗಳು ಯಾರಾದರೂ ರಕ್ಷಣೆ ಹೊಂದದೆ ಹೋದರೆ ಕೋಪ ಪಡಬೇಡಿ. ಅವರು ದೇವ ಜನರಿಗೆ ಸಂಬಂಧಪಟ್ಟವರಾದರು, ಅವ್ರಿಗೆ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ನಿಮ್ಮಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಹೆಂಡತಿಯರು ರಕ್ಷಣೆ ಹೊಂದಿಲ್ಲ, ಕೋಪ ಪಡಬೇಡಿ ಅವ್ರ ಮೇಲೆ. ಅವರು ದೇವ ಜನರಿಗೆ ಸಂಬಂಧಪಟ್ಟವರಾದರು. ನೀವು ಮನೆಗೆ ಹೋಗ್ರಿ, ಇವತ್ತು ನೀವು ಹೇಳ್ರಿ, ನೀ ಚರ್ಚಿಗೆ ಬರದೇ ಹೋದ್ರೂ ನೀನು ದೇವ ಜನರಿಗೆ ಸಂಬಂಧಪಟ್ಟವಳಾಗಿದ್ದೀಯ. ಅವಳಿಗೆ ಆಶ್ಚರ್ಯ, ಹೌದಾ? ನೀವು ಅಷ್ಟೇ ನಿಮ್ಮ ಗಂಡನಿಗೆ ಏನು ಹೇಳಬೇಕು, ನೀವು ದೇವ ಜನರಿಗೆ ಸಂಬಂಧಪಟ್ಟವರ, ನಾನು ಚರ್ಚಿಗೆ ಬರ್ತಾ ಇಲ್ಲ, ಏನಿಲ್ಲ, ಬೈಬಲ್ ಹೇಳುತ್ತೆ. ಅವ್ರಿಗೊಂದು ನಂಬಿಕೆ, ಇವತ್ತಿಲ್ಲ ನಾಳೆ ಅವ್ರೇನು ಮಾಡ್ತಾರೆ, ನಿಮ್ಮ ಒಳ್ಳೆ ಮಾತಿನಿಂದ, ನಿಮ್ಮ ನಂಬಿಕೆ ಮಾತಿನಿಂದ, ಇಲ್ಲ ನಾನು ಸ್ವಾಮಿ ನಂಬಿಲ್ವೇ, ನಾನು ದೀಕ್ಷಾ ಸ್ನಾನ ಹೊಂದಿಲ್ವೇ, ನಾನು ಹೆಂಗೆ ಸಂಬಂಧ ಆಗ್ತೀನಿ? ಹೌದು, ನೀನು ನಂಬಿಕೆ ಮಾತು ಹೇಳ್ತಾ ಇದೆಯಾ. ದೇವರು ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ನಿನ್ನಿಂದ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ನಿನ್ನಿಂದ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಇನ್ನೂ ರಕ್ಷಣೆ ಹೊಂದದೇ ಇರೋಂಥವ್ರು ಇದ್ದಾರೆ. ಯಾಕೆ ದೇವರು ಅವ್ರನ್ನ ಉಳಿಸಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ನಿನ್ನಿಂದ ದೇವರು ನಿನ್ನ ಪ್ರಾರ್ಥನೆ, ನಿನ್ನ ಕಣ್ಣೀರಿನ ಪ್ರಾರ್ಥನೆಯಿಂದ ಅವರನ್ನು ದೇವರ ಕಡೆಗೆ ತರೋದಕ್ಕೋಸ್ಕರವಾಗಿ ದೇವರು ಕಾಯ್ತಾ ಇದ್ದಾರೆ. ಪ್ರಿಯರೇ, ನಾನು ನಂಬ್ತೇನೆ ಈ ಒಂದು ದೇವರ ವಾಕ್ಯ ನಿಮ್ಮೆಲ್ಲರಿಗೂ ನಂಬಿಕೆ ಕೊಟ್ಟಿದೆ. ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರೋರಿಗೆ ದೇವರು ನಿಮ್ಮನ್ನೇ ಎದುರು ನೋಡ್ತಾ ಇದ್ದಾರೆ. ನಿಮ್ಮನ್ನೇ ಅವರು ಪಾತ್ರೆಯನ್ನಾಗಿ ಉಪಯೋಗಿಸ್ತಾರೆ. ನಿಮ್ಮ ಕುಟುಂಬದವರೆಲ್ಲ ರಕ್ಷಣೆ ಹೊಂದ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಇವತ್ತು ನನ್ನ ಕುಟುಂಬದಲ್ಲಿ ಅನೇಕರು ರಕ್ಷಣೆ ಹೊಂದಿಲ್ವೇ ಎಂಬುದಾಗಿ ಎಷ್ಟೋ ಜನ ದುಃಖದಲ್ಲಿರ್ಬೋದು. ಆದರೆ ನೀನು ಹೇಳಿದೆಯಲ್ಲಪ್ಪ, ನೀನು ನಂಬಿದರೆ ನಿನ್ನ ಮನೆಯವರೆಲ್ಲ ರಕ್ಷಣೆ ಹೊಂದರು ಎಂಬುದಾಗಿ. ಆ ಒಂದು ಆಶೀರ್ವಾದವನ್ನ ಈ ಮಕ್ಕಳೆಲ್ಲರಿಗೂ ದಯಪಾಲಿಸು ದೇವರೇ. ಇವರೆಲ್ಲರನ್ನು ಪಾತ್ರೆಯಾಗಿ ಉಪಯೋಗಿಸು. ನಾವು ಯಾವ ರೀತಿ ನಡ್ಕೊಳ್ಳಬೇಕು ರಕ್ಷಣೆ ಹೊಂದದೇ ಇರೋರಿಗೆ ಎಂಬುದಾಗಿ ಈ ವಾಕ್ಯದ ಮೂಲಕ ಮಾತನಾಡಿದ್ಯಾ. ಅದೇ ರೀತಿ ಎಲ್ಲರನ್ನ ಶುದ್ಧವಾದ ಪಾತ್ರೆನಾಗಿ ಉಪಯೋಗಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರೆ